ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಅನಲಿಸ್ಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೇನೆ. ಬಿಸ್ನೆಸ್ ಅನಲಿಸ್ಟ್ ಅಂದ್ರೆ ಏನು, ಯಾರು ಮಾಡ್ಬೋದು, ಇದಕ್ಕೆ ಬೇಕಾಗುವಂತ ಸ್ಕಿಲ್ ಸೆಟ್ ಏನು, ಕ್ಯಾರಿಯರ್ ಅಪರ್ಚುನಿಟೀಸ್ ಗಳು ಯಾವ ರೀತಿ ಇದೆ, ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನ ಈ ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಗೆ ಬಿಸ್ನೆಸ್ ಅನಲಿಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಯಾವುದೇ ಒಂದು ಬಿಸ್ನೆಸ್ ಇರುತ್ತೆ ಅನ್ಕೊಳ್ಳಿ, ಆ ಬಿಸ್ನೆಸ್ ಅಲ್ಲಿ ಕೆಲವು ಇಶ್ಯೂಸ್ ಗಳಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಎಕ್ಸಾಂಪಲ್ ಗೆ ಮೇ ಬಿ ಸೇಲ್ಸ್ ಅನ್ನು ಯಾವ ರೀತಿ ಇನ್ಕ್ರೀಸ್ ಮಾಡುವಂತದ್ದು, ಪ್ರಾಫಿಟಬಿಲಿಟಿ ಯಾವ ರೀತಿ ಜಾಸ್ತಿ ಮಾಡುವಂತದ್ದು, ಮೇ ಬಿ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಅಲ್ಲಿ ಇಶ್ಯೂಸ್ ಇರ್ಬೋದು, ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡುವಂತದ್ದು, ಈ ರೀತಿಯಾದ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇಶ್ಯೂಸ್ ಗಳು ಇದ್ರೆ ಈ ಒಂದು ಬಿಸ್ನೆಸ್ ಗೆ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡುವವರು ಬಿಸ್ನೆಸ್ ಅನಲಿಸ್ಟ್ ಆಗಿರ್ತಾರೆ. ಸೊ ಇಂಪಾರ್ಟೆಂಟ್ ಜಾಬ್ ರೋಲ್ಸ್. ಒಬ್ಬ ಬಿಸ್ನೆಸ್ ಅನಲಿಸ್ಟ್ ಬಿಸ್ನೆಸ್ ಅನ್ನು ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು, ಆ ಒಂದು ಆರ್ಗನೈಸೇಷನ್ ಬಿಸ್ನೆಸ್ ಮಾಡೆಲ್ ಅನ್ನು ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಗ್ಯಾದರ್ ಮಾಡುವಂತದ್ದು. ಸೊ ಎಷ್ಟು ಸೇಲ್ಸ್ ಆಗ್ತಾ ಇದೆ, ಯಾವ ರೀತಿ ಬಿಸ್ನೆಸ್ ರನ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಮತ್ತೆ ರಾ ಮೆಟೀರಿಯಲ್, ಈ ರೀತಿ ಕಂಪ್ಲೀಟ್ ಆಗಿ ಒಂದು ಬಿಸ್ನೆಸ್ ಪ್ರಾಪರ್ ಆಗಿ ಫಂಕ್ಷನ್ ಆಗ್ಬೇಕಂತ ಆದ್ರೆ ಏನೆಲ್ಲ ಡೇಟಾಗಳು ಬೇಕಾಗುತ್ತೆ, ಎಲ್ಲವನ್ನು ಡೇಟಾವನ್ನು ಕಲೆಕ್ಟ್ ಮಾಡುವಂತದ್ದು ಇದು. ಸೊ ಈ ರೀತಿ ಕಲೆಕ್ಟ್ ಆಗಿರುವ ಡೇಟಾದಿಂದ ಒಂದು ಅನಾಲಿಸಿಸ್ ಅನ್ನು ಮಾಡುವಂತದ್ದು. ಸೊ ಏನ್ ಇಶ್ಯೂಸ್ ಯಾವ ರೀತಿ ಯಾಕೆ ಆಗ್ತಾ ಇದೆ, ಈ ರೀತಿ ಕಲೆಕ್ಟ್ ಆಗಿರುವ ಡೇಟಾದಿಂದ ಅನಾಲಿಸಿಸ್ ಅನ್ನು ಮಾಡುವಂತದ್ದು. ನೆಕ್ಸ್ಟ್ ಫೈನಲ್ ಆಗಿ ಈ ಏನು ಅನಾಲಿಸಿಸ್ ಇಂದ ಒಂದು ಪ್ರಾಪರ್ ಆದ ಒಂದು ಸೊಲ್ಯೂಷನ್ ಅಂದ್ರೆ ರಿಸಲ್ಟ್ ಅನ್ನು ತೆಗಿಬೇಕು, ಯಾವ ರೀತಿ ಈ ಪರ್ಟಿಕ್ಯುಲರ್ ಇಶ್ಯೂಸ್ ಅನ್ನು ಸಾಲ್ವ್ ಮಾಡುವಂತದ್ದು. ಇದು ಫೈನಲ್ ಸ್ಟೆಪ್ ಆಗಿರುತ್ತೆ. ಸೊ ಇದು ಸಿಂಪಲ್ ಆಗಿರುವಂತ ಜಾಬ್ ರೋಲ್ ಆಗಿರುತ್ತೆ. ಸೊ ಇವಾಗ ಯಾರು ಬಿಸ್ನೆಸ್ ಅನಲಿಸ್ಟ್ ಆಗಿರ್ಬೋದು, ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತದ್ದು ಒಂದು ಬಿಸ್ನೆಸ್ ಮೈಂಡ್ ಸೆಟ್. ಸೊ ನಿಮ್ಗೆ ಬಿಸ್ನೆಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ಇರಬೇಕು. ಸೊ ಯಾವುದೇ ಒಂದು ಬಿಸ್ನೆಸ್ ಯಾವ ರೀತಿ ರನ್ ಆಗ್ತಾ ಇದೆ, ಯಾವ ರೀತಿ ಪ್ರಾಫಿಟ್ ಮಾಡ್ತಾ ಇದೆ, ಯಾವ ರೀತಿ ಕಸ್ಟಮರ್ನ ಅಕ್ವೈರ್ ಮಾಡ್ತಾ ಇದೆ, ಈ ರೀತಿಯಾದ ಕೆಲವೊಂದು ಜನರಲ್ ಬಿಸ್ನೆಸ್ ರಿಲೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಇರ್ಬೇಕಾಗತ್ತೆ. ನಿಮ್ಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಡೆಫಿನೆಟ್ ಆಗಿ ಬಿಸ್ನೆಸ್ ಅನಲಿಸ್ಟ್ ಆಗ್ಬಹುದು. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ ನೀವೊಂದು ಡಿಗ್ರಿ ಹೋಲ್ಡರ್ ಆಗಿರ್ಬೇಕು. ಜಸ್ಟ್ ಸೆಕೆಂಡ್ PUC ಮಾಡಿದ್ರೆ ಆಗಲ್ಲ. ಮಿನಿಮಮ್ ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ನೀವು ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು, ಮೇ ಬಿ ನೀವು IT ಆರ್ ಎಲ್ಸ್ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ನೀವು ಬಿಸ್ನೆಸ್ ಅನಲಿಸ್ಟ್ ಆಗ್ಬೋದು. BA, BCom, BSc, BCA, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು, ಬಟ್ ನಿಮ್ಗೆ ಡಿಗ್ರಿ ಕಂಪಲ್ಸರಿ ಆಗಿರುತ್ತೆ. MBA ಮಾಡಿದ್ರೆ ನಿಮ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲಾಗುತ್ತೆ. MBA ಮಾಡಿದ್ರೆ ಒಳ್ಳೇದು. ಸೊ ಅಲ್ದಿದ್ರೆ ನೀವು ಬೇರೆ ಯಾವುದೇ ಡಿಗ್ರಿ ಹೋಲ್ಡರ್ ಆಗಿರ್ಬೋದು. ಮೇನ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಬಗ್ಗೆ ಹೇಳೋದಾದ್ರೆ ಮೇನ್ ಆಗಿ ಇಲ್ಲಿ 2 ಇಂಪಾರ್ಟೆಂಟ್ ಸ್ಕಿಲ್ಸ್ ಗಳು ಬೇಕಾಗುತ್ತೆ. ಒಂದು ಟೆಕ್ನಿಕಲ್ ಸ್ಕಿಲ್, ಇನ್ನೊಂದು ಸಾಫ್ಟ್ ಸ್ಕಿಲ್. ಸೊ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಫಸ್ಟ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತದ್ದು ಎಕ್ಸೆಲ್. ಡೇಟಾ ನಮ್ಗೆ ಏನ್ ಸಿಗುತ್ತೆ ಅದು ಯೂಶುವಲಿ ಎಕ್ಸೆಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಎಕ್ಸೆಲ್ ಅನ್ನು ಪ್ರಾಪರ್ ಆಗಿ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು. ಎಕ್ಸೆಲ್ ಅಲ್ಲಿ ಮೇನ್ ಆಗಿ ಪಿವಟ್ ಟೇಬಲ್, VLOOKUP, SQL ಕ್ವೆರಿ, ಫಂಕ್ಷನ್ ರೈಟಿಂಗ್, ಗ್ರಾಫ್ಸ್, ಇದ್ರ ಒಂದು ನಾಲೆಜ್ ನಮ್ಗೆ ಬೇಕಾಗುತ್ತೆ. ಸೊ ಸೆಕೆಂಡ್ ಟೆಕ್ನಿಕಲ್ ಸ್ಕಿಲ್ ಬಂದ್ಬಿಟ್ಟು ಇವಾಗ ಇಲ್ಲಿ ಏನು ಡೇಟಾ ಕಲೆಕ್ಟ್ ಆಗುತ್ತೆ ಆ ಡೇಟಾವನ್ನು ಅನಲೈಸ್ ಮಾಡ್ಲಿಕ್ಕೆ ಪವರ್ BI ಆರ್ ಎಲ್ಸ್ ಟ್ಯಾಬ್ಲೋ, ಇದ್ರಲ್ಲಿ ಯಾವ್ದಾದ್ರು ಒಂದಾದ್ರೂ ನಮ್ಗೆ ಗೊತ್ತಿರಬೇಕು. ಪವರ್ BI ಮತ್ತೆ ಟ್ಯಾಬ್ಲೋ ಎರಡು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮಾಂಡ್ ಅಲ್ಲಿ ಇರುವಂತ ಸ್ಕಿಲ್ ಆಗಿದೆ. ಟ್ಯಾಬ್ಲೋ ಫಸ್ಟ್ ಗೆ ಬಂದಿರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಕಂಪನೀಸ್ ಗಳಲ್ಲಿ ಆಲ್ರೆಡಿ ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾ ಕಡೆ ಜಾಸ್ತಿಯಾಗಿ ಟ್ಯಾಬ್ಲೋನ ಕೇಳ್ತಾರೆ. ಬಟ್ ಆಕ್ಚುಲಿ ಇವಾಗ ಪವರ್ BI ಮತ್ತೆ ಟ್ಯಾಬ್ಲೋ ಎರಡಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಿಮ್ಗೆ ಇವಾಗ ಟ್ಯಾಬ್ಲೋ ನೀವು ಕಲ್ತಿದ್ರೆ ಪವರ್ BI ನ ಈಸಿಯಾಗಿ ನೀವು ಕಲಿಬಹುದು. ಇಲ್ಲ ನೀವು ಪವರ್ BI ಮಾತ್ರ ನೀವು ಕಲ್ತಿದ್ದೀರಾ ಅಂತಂದ್ರೆ ಟ್ಯಾಬ್ಲೋ ಅನ್ನು ಸಹ ನೀವು ಈಸಿಯಾಗಿ ಕಲಿಬಹುದು. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಗೊತ್ತಿರಲೇಬೇಕು, ಯಾಕಂದ್ರೆ ಇದು ಡೇಟಾ ಅನಾಲಿಸಿಸ್ಗೆ ಬೇಕಾಗುವಂತ ತುಂಬಾ ಇಂಪಾರ್ಟೆಂಟ್ ಸ್ಕಿಲ್ ಆಗಿದೆ. ಸೊ ಇದು ಬಿಟ್ಟು ಬೇರೆ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಗಳು ಬಂದ್ಬಿಟ್ಟು ಪೈಥಾನ್ ಮತ್ತೆ SQL ಇದು ಗೊತ್ತಿದ್ರೆ ಒಳ್ಳೇದು. ಅಂದ್ರೆ ಮ್ಯಾಂಡೇಟರಿ ಅಲ್ಲ, ಇದು ಬಿಟ್ ಆಫ್ ಪ್ರೋಗ್ರಾಮಿಂಗ್ ಆಗಿರುತ್ತೆ ಪೈಥಾನ್ ಮತ್ತೆ SQL. ಸೊ ಇದು ಗೊತ್ತಿದ್ರೆ ನಿಮ್ಗೆ ಪ್ಲಸ್ ಆಗುತ್ತೆ. ಬಟ್ ಇಂಪಾರ್ಟೆಂಟ್ ಆಗಿ ಎಕ್ಸೆಲ್, ಪವರ್ BI ಆರ್ ಟ್ಯಾಬ್ಲೋ ಇದು ಗೊತ್ತಿರಲೇ ಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸಾಫ್ಟ್ ಸ್ಕಿಲ್. ಸೊ ಸಾಫ್ಟ್ ಸ್ಕಿಲ್ ಅಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್,
ಒಳ್ಳೇದಾಗಿ ಬರಬೇಕು. ಅಂದ್ರೆ ನೀವು ಮ್ಯಾನೇಜಬಲ್ ಇಂಗ್ಲಿಷ್ ಇರಬೇಕು. ಸೊ ನಾವು ಕ್ಲೈಂಟ್ ಜೊತೆ ಇಂಟರಾಕ್ಷನ್ ಮಾಡ್ಲಿಕ್ಕೆ ಇರುತ್ತೆ, ಪ್ರೆಸೆಂಟೇಷನ್ಸ್ ಎಲ್ಲ ಕೊಡ್ಲಿಕ್ಕೆ ಇರುತ್ತೆ, ಟೀಮ್ ಅಲ್ಲಿ ನೀವು ಕೊಲಾಬರೇಟ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಆದ್ರಿಂದ ಇಂಗ್ಲಿಷ್ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಲೂಯೆಂಟ್ ಇಂಗ್ಲಿಷ್ ಅಲ್ಲದಿದ್ರು ಮ್ಯಾನೇಜಬಲ್ ಇಂಗ್ಲಿಷ್ ಅಂತೂ ಬೇಕೇ ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಅನಾಲಿಟಿಕಲ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳು. ಸೊ ಆಬ್ವಿಯಸ್ಲಿ ಇವಾಗ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಒಂದು ಬಿಸ್ನೆಸ್ ನ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅನಾಲಿಟಿಕಲ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ನೆಕ್ಸ್ಟ್ ಫೈನಲ್ ಆಗಿ ಥರ್ಡ್ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಬಂದ್ಬಿಟ್ಟು ಪ್ರೆಸೆಂಟೇಷನ್. ಆಬ್ವಿಯಸ್ಲಿ ಇಲ್ಲಿ ಇವಾಗ ನೀವು ಏನು ಸೊಲ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ತೀರಾ ಅದನ್ನ ಸ್ಟೇಕ್ ಹೋಲ್ಡರ್ಸ್ ಆರ್ ಸಿಇಒ ಕ್ಲೈಂಟ್ಗೆ ನೀವು ಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ. ಸೊ ಅದರಿಂದ ಒಳ್ಳೆದಾದ ಒಂದು ಪ್ರೆಸೆಂಟೇಷನ್ ಸ್ಕಿಲ್ ನಿಮ್ಗೆ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದಾ ಅನ್ನುವಂಥದ್ದು. ಸೊ ಡೆಫಿನೆಟ್ಲಿ ಬಿಸ್ನೆಸ್ ಅನಲಿಸ್ಟ್ ಗೆ ಫ್ರೆಶರ್ಸ್ ಅಪ್ಲೈ ಮಾಡಬಹುದು. ಸೊ ನೀವು ನೌಕರಿ ಆರ್ ಎಲ್ಸ್ ಬೇರೆ ಜಾಬ್ ಪೋರ್ಟಲ್ ಸೈಟ್ಸ್ ಹೋಗಿ ನೋಡಿದ್ರೆ ನಿಮ್ಗೆ ಅಲ್ಲಿ ತುಂಬಾ ಫ್ರೆಶರ್ಸ್ ಗೆ ಓಪನಿಂಗ್ಸ್ ಇರುತ್ತೆ. ಸೊ ಇನಿಷಿಯಲಿ ನಿಮ್ಗೆ ಡೈರೆಕ್ಟ್ ಆಗಿ ಸೀನಿಯರ್ ಪೊಸಿಷನ್ ಗೆ ಹಾಕಲ್ಲ, ಮೇ ಬಿ ನಿಮ್ಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಮೇ ಬಿ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಕ್ಲೈಂಟ್ ಹತ್ರ ಕಳಿಸಲ್ಲ, ಸೊ ಅಸಿಸ್ಟೆಂಟ್ ಆಗಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಸೊ ಒಬ್ಬ ಫ್ರೆಶರ್ಗೆ ಇವಾಗ ಇಂಪಾರ್ಟೆಂಟ್ ಆಗಿ ಒಂದು ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಒಬ್ಬ ಫ್ರೆಶರ್ಗೆ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್ ಅಲ್ಲಿ ಒಳ್ಳೆ ಕಂಪನೀಸ್ ಅಲ್ಲಿ ಅರೌಂಡ್ 10 to 12 lakhs ಪರ್ ಆನಮ್ ಇಷ್ಟು ಪೇ ಮಾಡ್ತಾರೆ. ಅದೇ ನಿಮ್ಗೆ ಫಸ್ಟ್ ಪ್ರಮೋಷನ್ ಆದ್ಮೇಲೆ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 25 to 30 lakhs ಪರ್ ಆನಮ್ ಈ ರೀತಿ ಇರುತ್ತೆ. ಸೆಕೆಂಡ್ ಪ್ರಮೋಷನ್ ಅಲ್ಲಿ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 50 to 60 lakh ಪರ್ ಆನಮ್ ಈ ರೀತಿ ಇರುತ್ತೆ. ಥರ್ಡ್ ಪ್ರಮೋಷನ್ ಅಲ್ಲಿ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 1 CR ಪರ್ ಆನಮ್ ಈ ರೀತಿನೂ ಇರುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಲೈಕ್ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಜಾಬ್ ಪ್ರೊಫೈಲ್ ಆಗಿದೆ. ಒಳ್ಳೆ ಒಂದು ಪ್ಯಾಕೇಜ್ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಇಂಟರ್ವ್ಯೂ ಅಲ್ಲಿ ಮೇನ್ ಆಗಿ 3 to 4 ರೌಂಡ್ಸ್ ಇರುತ್ತೆ. ಫಸ್ಟ್ ನಿಮ್ಮ ಒಂದು ರೆಸ್ಯೂಮ್ ಬೇಸ್ಡ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಕೇಸ್ ಸ್ಟಡಿ ಪ್ರೊವೈಡ್ ಮಾಡ್ತಾರೆ. ಸೊ ಒಂದು ಯಾವ್ದಾವ್ದೋ ಒಂದು ಎಕ್ಸಾಂಪಲ್ ಬಿಸ್ನೆಸ್ ಇದು ಪ್ರಾಬ್ಲಮ್ ನ ನಿಮ್ಗೆ ಕೊಡ್ತಾರೆ, ಅದನ್ನ ನೀವು ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ತೀರಾ, ಇದು ಕೇಸ್ ಸ್ಟಡಿ. ಸೊ ಥರ್ಡ್ ರೌಂಡ್ ಆಫ್ ಇಂಟರ್ವ್ಯೂ ಬಂದ್ಬಿಟ್ಟು ಗೆಸ್ಟಿಮೇಟ್. ಸೊ ಈ ರೀತಿ 3 to 4 ರೌಂಡ್ ಇಂಟರ್ವ್ಯೂಸ್ ಗಳು ಇರುತ್ತೆ. ಸೊ ಇಂಟರ್ವ್ಯೂಗೆ ನೀವು ಓಪನಿಂಗ್ಸ್ ಯಾವ ರೀತಿ ಅಪ್ಲೈ ಮಾಡುವಂತದ್ದು. ಸೊ ಇಲ್ಲಿ ಮೇನ್ ಆಗಿ 3 ways ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ naukri.com ಇಲ್ಲ ಬೇರೆ ಯಾವುದೇ ಜಾಬ್ ಪೋರ್ಟಲ್ಸ್ ಇಂದ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ವೇ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು ಲಿಂಕ್ಡ್ ಇನ್ ಇಲ್ಲ ಬೇರೆ ಪ್ಲಾಟ್ಫಾರ್ಮ್ ಇಂದ ನೀವು ಅಲ್ಲಿ ಎಂಪ್ಲಾಯೀಸ್ ಆರ್ಎಲ್ಸ್ HR ನ ಕಾಂಟ್ಯಾಕ್ಟ್ ಆಗ್ಬಿಟ್ಟು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡಿ ನೀವು ಅಪ್ಲೈ ಮಾಡಬಹುದು. ವೇ ಆಫ್ ಅಪ್ಲೈಯಿಂಗ್ ಬಂದ್ಬಿಟ್ಟು ನೀವು ಕಂಪನಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಸಹ ನೀವು ಅಪ್ಲೈ ಮಾಡಬಹುದು. ಇದು ಬಿಸ್ನೆಸ್ ಅನಲಿಸ್ಟ್ ನ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್. ಸೊ ಹೋಪ್ಫುಲಿ ನಾನು ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲವನ್ನು ಡೀಟೇಲ್ ಆಗಿ ನಾನು ಹೇಳಿದ್ದೇನೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸಸ್ ಬಗ್ಗೆ, ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾನೆ ಇರ್ತೇವೆ. ಸೊ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತಾನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.